ಕಾಯಕ ಯೋಗಿ ಸೇವಾ ಸಂಸ್ಥೆ ಬಡವರಿಗೆ ಉಸಿರ, ನಿತ್ಯ ಅನ್ನದಾಸೋಹ ಮಾಡುತ್ತಾ ಆಗೈತಿ ಹೆಸರ, ಸಂಸ್ಥೆ ಆಗೈತಿ ಹೆಸರ. ಕಲಬುರ್ಗಿ ಜಿಲ್ಲೆ ಆಳಂದ ತಾಲೂಕು ಯಲೆನಾವದಗಿ ಊರ, ಕೇದಾರನಾಥ ಕುಲಕರ್ಣಿಯವರು ಈ ಸಂಸ್ಥೆ ಕಟ್ಟಿದರ. ನಿರ್ಗತಿಕರು ಬಡವರ ಪಾಲಿಗೆ ಇವರೇ ಬಂಗಾರ, ಕಾಯಕ ಯೋಗಿ ಸೇವಾ ಸಂಸ್ಥೆಯಿಂದ ಮಾಡ್ಯಾರ ಉಪಕಾರ, ಕೇಳ್ರಿ ಹೇಳುವೆ ಕತೆ ಸಾರ. ದಿನನಿತ್ಯ ಬೆಳಿಗ್ಗೆ 6ರಿಂದ 8 ತನ ದಾಸೋಹ ಮಾಡುತ್ತಾರ. ವಯಸ್ಸಾದ ಜೀವಿಗಳಿಗೆ ಅನ್ನ ದಾಸೋಹ ಮಾಡಿ ಜೀವ ಉಳಿಸಾರ. ಸಂಸ್ಥೆಯಿಂದ ಆರೋಗ್ಯ ತಪಾಸಣೆ ಶಿಬಿರ ಇಟ್ಟಾರ. ನೇತ್ರ ತಪಾಸಣೆ ರಕ್ತದಾನ ಶಿಬಿರವ ಮಾಡ್ಯಾರ. ಸಮಾಜ ಸೇವೆಗೆ ನಿಂತಾರ. ಕಾಯಕ ಯೋಗಿ ಸೇವಾ ಸಂಸ್ಥೆ ಬಡವರಿಗೆ ಉಸಿರ, ನಿತ್ಯ ಅನ್ನದಾಸೋಹ ಮಾಡುತ್ತಾ ಆಗೈತಿ ಹೆಸರ, ಸಂಸ್ಥೆ ಆಗೈತಿ ಹೆಸರ. ಭಿಕ್ಷುಕರಿಗೆ ಅನಾಥರಿಗೆ ಆಹಾರ ಕೊಟ್ಟಾರ. 17,000 ಗಿಡಗಳ ನೆಟ್ಟು ಪ್ರಕೃತಿ ಉಳಿಸ್ಯಾರ. ನನ್ನ ಶಾಲೆ ನನ್ನ ಕೊಡುಗೆ ಎಂದು ಬಣ್ಣವ ಹಚ್ಚಾರ. ಮಕ್ಕಳಿಗೆ ಪುಸ್ತಕ ಬ್ಯಾಗು ಆಟಿಕೆ ಸಾಮಾನು ಕೊಟ್ಟಾರ. ಸಂಸ್ಥೆ ಸೇವೆಯ ಮಾಡ್ಯಾರ. ಸಂಸ್ಥೆಯಿಂದ ಉಚಿತ ಹೊಲಿಗೆ ಯಂತ್ರ ತರಬೇತಿ ನೀಡುತ್ತಾರ. ಪುರಾತನ ದೇವಾಲಯ ಜೀರ್ಣೋದ್ಧಾರವ ಮಾಡ್ಯಾರ. ನಿರ್ಗತಿಕರಿಗೆ ಅನಾಥಾಶ್ರಮ ವ್ಯವಸ್ಥೆ ಮಾಡ್ಯಾರ. ಮಾನಸಿಕ ರೋಗಿಗಳನ್ನು ಸಲುಹಿ ಆರೈಕೆ ಮಾಡುತ್ತಾರ. ಸೇವಾ ಸಂಸ್ಥೆಯ ಬೆಳೆಸಾರ. ಕಾಯಕ ಯೋಗಿ ಸೇವಾ ಸಂಸ್ಥೆ ಬಡವರಿಗೆ ಉಸಿರ, ನಿತ್ಯ ಅನ್ನದಾಸೋಹ ಮಾಡುತ್ತಾ ಆಗೈತಿ ಹೆಸರ, ಸಂಸ್ಥೆ ಆಗೈತಿ ಹೆಸರ. ಕರೋನಾ ಬಂದಾಗ ದವಸ ಧಾನ್ಯಗಳ ಕಿಟ್ಟನ್ನು ನೀಡ್ಯಾರ. ಮನೆ ಮನೆಗೆ ಹೋಗಿ ಆರೋಗ್ಯ ಕಿಟ್ಟನ್ನು ಎಲ್ಲರಿಗೂ ಕೊಟ್ಟಾರ. ಕಡುಬಡವರಿಗೆ ಆಹಾರ ಧಾನ್ಯವ ಇವರು ನೀಡ್ಯಾರ. ಕೇದಾರನಾಥ ಕುಲಕರ್ಣಿಯವರು ಈ ಸಂಸ್ಥೆ ಹರಿಕಾರ. ಸಂಸ್ಥೆ ಉಳಿಯಲೆಂದು ಅಮರ. ಪ್ರತಿ ವರ್ಷ ಊರಲ್ಲಿ ನಾಗಲಿಂಗೇಶ್ವರ ಪುರಾಣ ಭರ್ಜರ. ಮುತ್ತೈದೆಯರಿಗೆ ಸೇವಾ ಸಂಸ್ಥೆಯಿಂದ ಉಡಿಯ ತುಂಬತಾರ. ಬಸವ ಜಯಂತಿಗೆ ಸಾವಿರಾರು ರುದ್ರಾಕ್ಷಿ ವಿತರಣೆ ಮಾಡ್ಯಾರ. ಪ್ರತಿ ವರ್ಷ ಸಾಧಕರನ್ನು
ಹುಡುಕಿ ಸನ್ಮಾನಗೈದಾರ, ಇವರು ಸನ್ಮಾನಗೈದಾರ. ಕಾಯಕ ಯೋಗಿ ಸೇವಾ ಸಂಸ್ಥೆ ಬಡವರಿಗೆ ಉಸಿರ, ನಿತ್ಯ ಅನ್ನದಾಸೋಹ ಮಾಡುತ್ತಾ ಆಗೈತಿ ಹೆಸರ, ಸಂಸ್ಥೆ ಆಗೈತಿ ಆಸರ. ಬೇಸಿಗೆ ಬಂದಾಗ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಇಡತಾರ, ಕಾಳು ಕಡಿ ಹಣ್ಣು ಹಂಪಲ ಇವರು ಕೊಡ್ತಾರ. ಸೇರ್ಲಾರ್ದ ಮಂದಿ ತಿಳಿಲಾರದೆ ಏನೇನೋ ಅನ್ನತಾರ, ಕೋಳಿವಾಡ ಬಸವರಾಜ ಕವನ ಬರಿತಾನ್ರಿ ಕೇಳರಿ ನೀವೆಲ್ಲ, ಸೇವಾ ಮಾಡರಿ ಹಗಲೆಲ್ಲ. ಕಾಯಕ ಯೋಗಿ ಸೇವಾ ಸಂಸ್ಥೆ ಬಡವರಿಗೆ ಉಸಿರ, ನಿತ್ಯ ಅನ್ನದಾಸೋಹ ಮಾಡುತ್ತಾ ಆಗೈತಿ ಆಸರ, ಕೇಳ್ರಿ ಆಗೈತಿ ಆಸರ, ಕೇಳ್ರಿ ಆಗೈತಿ ಆಸರ.